ಎಲ್ರಿಗೂ ನಮಸ್ಕಾರ. ಕಾಂತಾರ ಸಿನಿಮಾದ ಬಗ್ಗೆ ಬಹಳ ಹವಾ ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದು ಧೂಳೆಬ್ಬಿಸ್ತಾ ಇದೆ. ಇನ್ನೇನು ಅಕ್ಟೋಬರ್ 2 ಬಿಡುಗಡೆ ಆಗ್ತಾ ಇದೆ ಅಂತ ನಾವೆಲ್ಲ ತುದಿಯಲ್ಲಿ ನಿಂತ್ಕೊಂಡಿದ್ದೀವಿ ಆ ಸಿನಿಮಾವನ್ನು ನೋಡೋದಕ್ಕೆ. ಈ ಸಿನಿಮಾ ನೋಡೋದಕ್ಕೆ ಈ ಹಿಂದೆ ಆದಂತ ಒಂದು ಅನುಭವ, ಅದು ರಸಾನುಭವ ಅಂತ ಹೇಳ್ಬೋದು. ಲಾಸ್ಟ್ 2022ನೇ ಇಸುವಿಯಲ್ಲಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಬಿಡುಗಡೆಯಾದ ಸಿನಿಮಾ ಇಡೀ ಒಂದು ಕರಾವಳಿಯ ಪ್ರದೇಶದ ಒಂದು ಸಂಸ್ಕಾರ ಸಂಸ್ಕೃತಿಯನ್ನ ವಿಶಿಷ್ಟಾತ್ಮಕವಾಗಿ ಕಲಾತ್ಮಕವಾಗಿ ಬೆಳ್ಳಿ ಪರದೆ ಮೇಲೆ ಹೇಗೆ ಕೊಡಬಹುದು ಅನ್ನೋದನ್ನ ಶ್ರೀಯುತ ರಿಷಬ್ ಶೆಟ್ಟಿ ಸರ್ ಅವರು ತುಂಬಾ ಚೆನ್ನಾಗಿ ಆ ಸಿನಿಮಾದ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಚಾಪ್ಟರ್ 1 ಕಾಂತಾರ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಟ್ರೈಲರ್ ಕೂಡ ಬಿಡುಗಡೆ ಆಗಿತ್ತು. ಈ ಹಿಂದಿನ ಸಿನಿಮಾದಲ್ಲಿ ಮನುಷ್ಯ ಮತ್ತು ಪ್ರಕೃತಿ ಇವರಿಬ್ಬರ ನಡುವೆ ಯಾವ ರೀತಿಯಲ್ಲಿ ತಿಕ್ಕಾಟಗಳಾಗ್ತದೆ, ಸಂಘರ್ಷ ಹೇಗಾಗ್ತದೆ ಅನ್ನೋದನ್ನ ಬೇರೆ ಬೇರೆ ಕಥೆಗಳ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ಇಟ್ಟಿದ್ರು. ಈ ಮುಂದಿನ ಸಿನಿಮಾ ಕೂಡ ನಮಗೆ ಒಂದು ಕುತೂಹಲ ಇದೆ. ಏನ್ ಕಥೆ ಇರಬಹುದು, ಅದು ಪುರಾಣದಿರಬಹುದಾ ಅಥವಾ ಐತಿಹಾಸಿಕ ಇರಬಹುದಾ ಅಥವಾ ಕರಾವಳಿಯ ಅಲ್ಲಿ ಇರುವಂತ ದೇವರುಗಳ ಒಂದು ಏನು ಅನ್ನೋದು ಎಲ್ಲರಿಗೂ ಆ ಒಂದು ಕ್ಯೂರಿಯಾಸಿಟಿ ಕಾಯ್ತಾ ಇದೆ. ನನಗೂ ಕೂಡ ಅಷ್ಟೇ, ಎಷ್ಟು ಬೇಗ ಅಕ್ಟೋಬರ್ 2 ಬರ್ತಾ ಇದೆ ಆ ಸಿನಿಮಾವನ್ನು ನೋಡಬೇಕು ಅಂತ. ಒಟ್ಟಿನಲ್ಲಿ ಇದೊಂದು ಒಳ್ಳೆ ಬೆಳವಣಿಗೆ ಕನ್ನಡ ಚಿತ್ರರಂಗದಲ್ಲಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಸಿನಿಮಾವನ್ನ ಗುರುತಿಸಿದ್ದನ್ನು ನಾವು ಕಾಣಬಹುದು. ಈಗಾಗಲೇ ಕಾಂತಾರ ಮೊದಲ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಈಗ ಮುಂದೆ ಬಿಡುಗಡೆ ಆಗುವ ಸಿನಿಮಾ ಕೂಡ ಖಂಡಿತವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗುರುತಿಸಿಕೊಳ್ಳುತ್ತೆ, ಒಂದು ಒಳ್ಳೆಯ ಹೆಗ್ಗಳಿಕೆಯನ್ನು ತಂದುಕೊಡುತ್ತೆ ಅಂತ ನನಗಂತೂ ನಂಬಿಕೆ ಇದೆ. ನಾನಂತೂ ಕೂಡ ನನ್ನ ಸ್ನೇಹಿತರು ನಮ್ಮ ಮನೆಯವರೆಲ್ಲ ಕೂಡ ಹೋಗಿ ಆ ಸಿನಿಮಾವನ್ನ ನೋಡ್ಬೇಕಂತ ಆಸೆ ಪಟ್ಟಿದ್ವಿ. ನೀವು ಕೂಡ ಹೋಗ್ತೀರ ಅಂತ ನಂಗೆ ಗೊತ್ತಿದೆ. ಆದ್ರೆ ಡಿಲೇ ಮಾಡಬೇಡಿ, ಈಗಲೇ ಟ್ರೇಲರ್ ಬಿಟ್ಟಿದ್ದಾರೆ, ಟ್ರೇಲರ್ ನಾವು ನೋಡಿದೀವಿ. ನೀವು ಕೂಡ ಮತ್ತೊಮ್ಮೆ ನೋಡಿ. ಅದ್ರ ಜೊತೆಗೆ ಕೂಡಲೇ ಸಿನಿಮಾ ಟಿಕೆಟ್ ಅನ್ನ ಬುಕ್ ಮಾಡಿ ನೀವು ನಿಮ್ಮ ಮನೆಯವರು ಎಲ್ಲರೂ ಕೂಡ ಹೋಗಿ ಸಿನಿಮಾವನ್ನು ನೋಡಿ.